ಗೋಲ್ಡ್ ಶಾಪ್ ಕರ್ಕೊಂಡ್ ಹೋಗ್ತೀಯ ಅನ್ಕೊಂಡ್ರೆ ದೇವಸ್ಥಾನಕ್ ಕರ್ಕೊಂಡ್ ಬಂದಿದ್ಯಲ್ಲ. ಇಷ್ಟೊತ್ತು ನಾನು ಹೇಳಿದ್ದನ್ನ ನೀವ್ ಕೇಳಿಸ್ಕೊಂಡ್ರಾ? ನನ್ನ ಮಾತಾಡೋದಕ್ಕೂ ಬಿಡದೆ ನಿಮ್ಗೆ ಅನ್ಸಿದ್ದನ್ನ ನೀವ್ ಅನ್ಕೊಂಡ್ರಿ. ಇವಾಗ ನಿಜ ಏನು ಅಂತ ನಾನ್ ಹೇಳೋದಿಲ್ಲ, ನೀವೇ ನಿಮ್ ಕಣ್ಣಾರ ನೋಡಿ. ನವ್ಯ, ನನಗೆ ಯಾಕೋ ಭಯ ಆಗ್ತಿದೆ. ನನ್ ಒಡವೆಗಳನ್ನ ಕೊಟ್ಬಿಡು, ನಾನು ಹೊರಟೋಗ್ತೀನಿ. ಮೇಡಮ್ ಇಲ್ಲೇ ಇದ್ದಾರೆ, ನೀವೇ ಹೇಳಿ ತಗೊಂಡ್ ಹೋಗಿ. ನವ್ಯ, ನವ್ಯ ನಿಂತ್ಕೋ. ನವ್ಯ, 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 ನವ್ಯ ಪ್ಲೀಸ್ ನವ್ಯ. ಆರ್ನಮೆಂಟ್ಸ್ನೆಲ್ಲ ತಂದ್ಯಾ ನವ್ಯ? ತಂದೆ ಮೇಡಮ್. ರಾಹುಲ್, ನೀವೇನಿಲ್ಲಿ? ನನ್ನ ಒಡವೆಗಳು ಆ ಬ್ಯಾಗ್ ಅಲ್ಲಿದೆ. ನಿಮ್ಮ ಒಡವೆಗಳ ನೀವೇನಕ್ಕೆ ಕೊಟ್ರಿ? ಹೊಸಾದ್ ಮಾಡಿಸ್ತಾರೇನೋ ಅಂತ. ಹೌದಾ? ಬರುತ್ತೆ ನೋಡಿ. ನನ್ ಬಂಗಾರ. ಗೋವಿಂದ. ರೆಹಮು, 5,000 ಪ್ರೀತಿ. ಕೂಲ್ ಕೂಲ್. ನೋಡಿ, ನೋಡಿ ನೋಡಿದ್ಯಾ? ಇದು ಈ ವಾಗ್ದೇವಿ ಅಂದ್ರೆ ಇದು ನನ್ನ ಯೋಗ್ಯತೆ. ನನ್ನ ಮೊಮ್ಮಗಳು ಬಗೆಗಿರೋ ನನ್ನ ಆಲೋಚನೆಗಳೆಲ್ಲ ಈ ರೇಂಜಲ್ಲಿ ಇರುತ್ತೆ. ಹರಕೆ ನೀನೇ ಹೊತ್ತಿದ್ರು ಅದನ್ನ ತೀರ್ಸೋದು ನಾನು. ಅದು ಕೆಜಿ ಲೆಕ್ಕದಲ್ಲಿ ಕೊಡೋ ಜುಜುಬಿ ಬೆಲ್ಲದಿಂದ ಅಲ್ಲ, ಯಾವ ಶ್ರೀಮಂತರಿಗೂ ಕೊಡಕ್ಕಾಗದೇ ಇರೋಷ್ಟು ಬಂಗಾರದಿಂದ. ಯಾವ್ದು ನಡಿಬಾರ್ದು ಅಂತ ಭಯ ಪಟ್ಟಿದ್ನೋ ಕೊನೆಗೂ ಅದೇ ಆಗೋಯ್ತಮ್ಮ. ಸಾರಿ ಭಾಷಣಿ, ನಿನ್ನ ನನ್ನ ಹೆಂಡತಿಯಾಗಿ ಆ ಮಗುಗೆ ತಾಯಿಯಾಗಿ ನೋಡ್ತಿದ್ರು
ಮೇಡಮ್ ಅರ್ಥನೇ ಮಾಡ್ಕೋತಿಲ್ಲ. ನಿನ್ ಹರಕೆ ತೀರ್ದೇ ಇರೋ ಹಾಗೆ ಮಾಡ್ಬಿಟ್ರು. ಯಾಕೆ ಇರ್ಲಿಲ್ಲ ಅನ್ಕೋತಿದ್ದೀರಾ? ನಾನ್ ಮಾಡಿದ್ರೆ ಒಂದು, ಮೇಡಮ್ ಮಾಡಿದ್ರೆ ಒಂದಾ? ತುಲಾಭಾರದಲ್ಲಿ ಬೆಲ್ಲನ್ ಕೊಡ್ಬೇಕು ಅಂತ ನಾನ್ ಅನ್ಕೊಂಡ್ರೆ ಮೇಡಮ್ ಬಂಗಾರನೇ ಕೊಟ್ಟು ಇನ್ನೂ ಪುಣ್ಯ ಬರೋ ಹಾಗೆ ಮಾಡಿದ್ರು. ನನ್ ಮೇಲೆ ಎಷ್ಟೇ ಕೋಪ ಇದ್ರು, ದ್ವೇಷ ಇದ್ರು, ವಿದ್ಯಾಗೆ ಒಳ್ಳೇದೇ ಆಯ್ತು, ಅಷ್ಟ್ ಸಾಕ್ ನಂಗೆ. ಬಂಗಾರಿ, ಅಮ್ಮ ಬಂಗಾರಿ, ಬಂಗಾರಿ ಅಂತ ಹೇಳ್ತಿದ್ರೆ ನಿನ್ನ ಅಜ್ಜಿ ಒಂದೇ ಸಲ ಬಂಗಾರದಿಂದಾನೇ ನಿನ್ನ ತೂಗಿ ಆ ದೇವರಿಗೆ ಕೊಟ್ಬಿಟ್ರು. ಗ್ರೇಟ್ ಅಲ್ವಾ? ನಿನ್ನ ದೇವಸ್ಥಾನದ ಮೆಟ್ಲ ಮೇಲೆ ನೋಡಿದಾಗ, ನಿನ್ನ ಜೊತೆಲೆ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಮ್ಮ ಸಂಬಂಧ ಇಷ್ಟು ಬಲವಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಂದ. ನೀನ್ ಈ ಮನೇಲಿದ್ರೆ ಮೇಡಮ್ ಮಾತ್ರ ಅಲ್ಲ, ನನಗೂ ಕೂಡ ಆಫೀಸ್ಗೆ ಹೋಗೋದಕ್ಕೆ ಇಷ್ಟನೇ ಆಗಲ್ಲ. ಇಂಥ ಬಂಗಾರದ ಬೊಂಬೆನ, ನನ್ನ ಮುದ್ದು ಗುಮ್ಮನ, ನನ್ನ ಮುದ್ದು ಲಕ್ಕಿ ಏಂಜಲ್ನ ಮಿಸ್ ಮಾಡ್ಕೊಂಡವರು ನಿಜವಾಗ್ಲೂ ದುರಾದೃಷ್ಟವಂತ್ರೆ. ಹೌದೌದು, ನಿಜವಾಗ್ಲೂ ದುರದೃಷ್ಟವಂತ್ರೆ. ಆ ದುರದೃಷ್ಟ ನಮ್ದೇ ಅಂತ ನಿಮಗ್ ಗೊತ್ತಾಗದೇ ಇರೋದು ತುಂಬಾ ನೋವಾಗ್ತಿದೆ. ಹೆತ್ ಮಗು ಕಣ್ಮುಂದೆನೇ ಇದ್ರು ತಂದೆ ತಾಯಿಗಳ ಬಗ್ಗೆ ಮಾತಾಡೋದ್ ನೋಡಿದ್ರೆ ಸಂಕಟ ಆಗ್ತಿದೆ. ಓನೆ ಕಂದ ಹಾಗೆ ನೋಡ್ತಿದ್ಯಾ? ನಿಮ್ಮ ಅಪ್ಪ ಅಮ್ಮನ್ನ ನೆನಪು ಮಾಡ್ದೆ ಅಂತಾನ? ಅವರನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆಯಾ ನಿನಗೆ? ಬೇಡಮ್ಮ, ನೀನ್ ಎಲ್ಲಿಗೂ ಹೋಗ್ಬೇಡ. ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮ ಏನಾದ್ರೂ ಬಂದ್ರೂ ಕೂಡ ನೀನು ನನ್ ಜೊತೆಲೇ ಇರಬೇಕು, ಸರಿನಾ? ಅಯ್ಯೋ, ಯಾಕಮ್ಮ ಹಾಗೆ ಓದಿತಿದ್ಯಾ? ನಾನು ಪ್ರೀತಿಯಿಂದಾನೇ ಹೇಳ್ತಾ ಇದ್ದೀನಲ್ವಾ. ನೋಡಿದ್ಯಾ ಭಾಷಣಿ, ನಾನು ಮುತ್ತು ಕೊಡ್ತಾ ಇದ್ರೆ, ನಾನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರೆ ಮಗು ನನಗೆ ಒದಿತಾ ಇದ್ದಾಳೆ. ಒದಿಯೋದಲ್ಲ, ಹಲ್ ಬಂದಿದ್ರೆ ಮಾಂಸ ಹೊರಗಡೆ ಬರೋ ತರ ಕಚ್ಚಾಕ್ತಿದ್ಲು. ನೀವಂದಿದ್ ಮಾತಿಗೆ, ನಿಮ್ ಕುರುಡು ಪ್ರೀತಿಗೆ ಏನ್ ಮಾಡಿದ್ರು ಕಡಿಮೆನೆ. ನಿಮ್ಗೆ ಗೊತ್ತಿಲ್ದಿರೋ ನಿಜ ಆ ಹಸುಗೂಸಿಗೆ ಅರ್ಥ ಆಗಿದೆ. ಅದಕ್ಕೆ ಹಾಗೆ ಒದೀತಾ ಇರೋದು ನಿಮ್ಗೆ. ಏನ್ ಭಾಷಣಿ, ಏನಾದ್ರೂ ಯೋಚನೆ ಮಾಡ್ತಾ ಇದೀಯಾ? ಯಾಕೆ ಸೈಲೆಂಟ್ ಆಗಿದ್ಯಾ? ನಾನೇನ್ ಯೋಚನೆ ಮಾಡ್ತೀನಿ, ನನ್ ಪಾಡಿಗೆ ನಾನಿದ್ದೀನಿ. ಯಾಕೆ ಅಳ್ತಿರೋದು? ಏನಾಯ್ತು? ಹೇ, ಯಾಕೆ ಭಾಷಣಿ? ಮಗು ನಾನು ಆಟ ಆಡಿಸ್ತಾ ಇದ್ದೀನಿ ತಾನೆ, ಯಾಕೆ ಎತ್ಕೋತಾ ಇದೀಯ ಇವಳನ್ನ? ಹಾಲ್ ಕುಡಿಸ್ಬಾರ್ದಾ? ಬೇಡ ಅಂದ್ರೆ ಹೇಳಿ. ಬೇಡ ಅಂತ ನಾನು ಯಾಕೆ ಹೇಳ್ತೀನಿ ಹೇಳು? ಅಮ್ಮ ಹತ್ರ ಹೋಗು ಬಂಗಾರ, ತಗೋ. ಓನಮ್ಮ. ಹಲೋ, ಅಳ್ಬಾರ್ದು ಕಂದ. ಅಮ್ಮ ಎಷ್ಟೇ ಹೇಳಿದ್ರು ಕೇಳ್ತಿಲ್ಲ ಅಂತ ತಾನೆ ಕೋಪದಲ್ಲಿ ನಿಮ್ಮ ಅಪ್ಪಂಗ್ ಒದ್ದಿದ್ದು? ನಂಗೆ ಗೊತ್ತು ತಾಯಿ, ನೀನ್ ಈ ಅಮ್ಮನ್ ಮುದ್ದು ಕಂದ ಅಂತ. ನಿಂಗೋಸ್ಕರನೇ ನಾನ್ ಬದುಕ್ತಿರೋದು. ನೀನೇನು ಅಮ್ಮಂಗ್ ಸಪೋರ್ಟ್ ಮಾಡ್ತಿದ್ಯಾ? ನನ್ ಮುದ್ದು ಕಂದ ಅಲ್ವಾ? ನಿಮ್ಮಪ್ಪಂಗ್ ನಿಜಾನ್ ಹೇಳ್ಬೇಕು ಅಂತ ಇದೆ, ಆದ್ರೆ ಇವಾಗ ಹೇಳಿದ್ರೆ ಯಾವ ಪ್ರಯೋಜನನೂ ಇರಲ್ಲಮ್ಮ. ಮೊದ್ಲು ಈ ಅಮ್ಮನ್ ಮೇಲೆ, ಅಮ್ಮ ಹೇಳೋ ಮಾತಿನ ಮೇಲೆ ನಂಬಿಕೆ ಬಂದ್ರೆ ಅವಾಗ ಏನಾದ್ರೂ ಹೇಳ್ಬೋದು. ಇಲ್ಲಾಂದ್ರೆ ನಿಮ್ಮಪ್ಪ ಎಂಥವ್ರು ಅಂತ ನಿಂಗೆ ಗೊತ್ತಲ್ಲ. ನಿಮ್ಮ ಅಜ್ಜಿನ ಅಂತಾರೆ ಹೊರತು ಇವ್ರೇನ್ ಕಡಿಮೆ ಇಲ್ಲ. ತಾಯಿಗ್ ತಕ್ಕ ಮಗ. ಮಗು ಇಲ್ಲೇ ಸಿಕ್ಕಿದ್ದು ಅಲ್ವಾ?
ಆ ದೇವ್ರಿಗೆ ತುಲಾಭಾರ ಮಾಡಿ ಬೆಲ್ಲನ ಸಮರ್ಪಿಸಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ಹರಕೆ ಮಾಡ್ಕೊಂಡೆ ಮೇಡಮ್. ನಿಮಗೆ ಏನು ಹೇಳ್ದೇನೋ ಅಥವಾ ನಿಮ್ಮ ಮಾತನ್ನ ಬೇಡ ಅನ್ಕೊಂಡು ಇದನ್ನ ಮಾಡ್ತಿಲ್ಲ ಮೇಡಮ್. ಭಾಷಿಣಿ ಹರಕೆ ಹೊತ್ಕೊಂಡಿದ್ದಾಳೆ ಅಂತ ನಿಮಗೆ ಹೇಳಿದ್ರೆ ನೀವು ಒಪ್ಕೋತಿರೋ ಇಲ್ವೋ ಅನ್ನೋ ಭಯದಿಂದ ನಿಮಗೆ ಸುಳ್ಳು ಹೇಳಿದ್ವಿ ಮೇಡಮ್. ಏನಾಯ್ತು? ಯಾಕೆ ಅಳ್ತಿದ್ಯಾ ನೀನು? ನವ್ಯ ನಿಮ್ಮ ಆರ್ನಮೆಂಟ್ಸ್ಗೋಸ್ಕರ ಮನೆಗೆ ಬಂದಾಗ ವನಜಕ್ಕ ಆರ್ನಮೆಂಟ್ಸ್ ಕೂಡ ಕೊಟ್ರಂತೆ ಆಂಟಿ. ಇವಾಗ ಹಾಕೊಳ್ಳೋದಕ್ಕೆ ಏನೂ ಇಲ್ಲ ಅಂತ ಅಳ್ತಿದ್ದಾರೆ. ಹೌದು ಮೇಡಮ್, ನೋಡಿ ನನ್ ಕತ್ತೆಲ್ಲ ಹೇಗಾಗೋಗಿದೆ ಅಂತ. ಬಾಯ್ ಮುಚ್ಚು. ತಿನ್ನೋದಕ್ಕೆ ಉಡೋದಕ್ಕೆ ಗತಿ ಇಲ್ದೆ ಈ ಮನೇಲಿ ಇದೆಯಾ ನೀನು? ಅಂಥದ್ರಲ್ಲಿ ಯಾಕೆ ಬಡ್ಕೋತಿದ್ಯಾ? ಮುಚ್ಚು ಬಾಯ್. ಈ ಒಡವೆಗಳು ಹೋದ್ರೆ ಹೊಸದಾಗಿ ಮಾಡಿಸ್ಕೊಂಡ್ರಾಯ್ತು. ನಮಗೇನು ಬಡ್ತಾನೆ ಇದೆಯಾ? ಹಣಕ್ಕೇನಾದ್ರೂ ಕೊರತೆ ಇದೆಯಾ? ಹೊಸದಾ ಮೇಡಮ್? ಸರಿ, ಒಂದ್ ಮಾತು ನೀವೇ ನಿಮ್ ಮಗಂಗ್ ಹೇಳ್ತೀರಾ? ಸೆನ್ಸ್ ಇದೆಯಾ ನಿನ್ಗೆ? ಬ್ರೈನ್ ಸ್ವಲ್ಪನಾದ್ರೂ ಕೆಲಸ ಮಾಡ್ತಿದ್ಯಾ? ಮನೇಲಿ ನಡೀತಿರೋ ವಿಷಯಕ್ಕಿಂತ ಆ ಸರ್ಸು ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಗಿಂತ ನಿನಗೆ ಒಡವೆಗಳೇ ಹೆಚ್ಚಾಗೋಯ್ತಾ? ಕಿವಿಗೆ ಹಾಕೊಳ್ಳೋ ಓಲೆ ಇಲ್ದೆ ಹೋದ್ರೆ, ಕತ್ತಿಗೆ ಹಾಕೊಳ್ಳೋ ಸರ ಇಲ್ದೆ ಹೋದ್ರೆ, ಬಳೆ ಇಲ್ದೆ ಹೋದ್ರೆ ಸತ್ತು ಹೋಗ್ತೀಯಾ? ಇಲ್ಲ ಮೇಡಮ್. ಆಂಟಿ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಟೆನ್ಷನ್ ಅಲ್ದೆ ಇನ್ನೇನ್ ಪ್ರೀತಿ? ಆ ಸರಸುನ ಈ ಮನೆಯಿಂದ ದೂರ ಮಾಡ್ಬೇಕು ಅಂತ ಇದ್ರೆ ಹೆಜ್ಜೆ ಹೆಜ್ಜೆಗೂ ನನ್ನ ಮಗನ್ನ ಮಗುವಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ಸರಸು. ಅವಳೇನೋ ದ್ವೇಷ ತೀರಿಸ್ಕೊಳಕ್ ಹಾಗೆ ಮಾಡ್ತಿದ್ದಾಳೆ ಸರಿ, ಆದ್ರೆ ಇವನ್ ಬುದ್ಧಿಗೆ ಏನಾಗಿದೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ತಾಯಿಗಿಂತ ನವರಂಗಿ ಆಟ ಆಡ್ತಿರೋ ಆ ಸರಸುನೇ ಹೆಚ್ಚಾಗ್ಬಿಟ್ಲಾ? ಈಗಿದ್ದೀಗ್ಲೇ ಇಷ್ಟು ಅರ್ಜೆಂಟ್ ಆಗಿ ಸೀಕ್ರೆಟ್ ಆಗಿ ತುಲಾಭಾರ ಮಾಡುವಂತ ಅವಶ್ಯಕತೆ ಏನಿತ್ತು? ಡೈರೆಕ್ಟ್ ಆಗಿ ತಾಯಿ ಸ್ಥಾನಕ್ಕೆ ಬರೋದಕ್ಕೆ, ರಾಹುಲ್ ಮೈನ್ನ ಕಂಪ್ಲೀಟ್ ಆಗಿ ಅವಳ ಕಡೆಗೆ ತಿರ್ಗಿಸ್ಕೊಳ್ಳೋದಕ್ಕೆ ಮಾಡ್ತಿರೋ ಹುಚ್ಚು ಪ್ರಯತ್ನಗಳಲ್ಲಿ ಇದೊಂದು ಆಂಟಿ. ಹಸಿವು ತೀರ್ಸೋಕ್ಕಿಂತ ಬಂದಿದ್ದಾಳೆ. ತಾಯಿ ಸ್ಥಾನ ಬೇಕು ಅಂದ್ರೆ ಅದು ಹೇಗ್ ಸಾಧ್ಯ? ಅಲ್ಲ ಅಂತ ನಮಗ್ ಗೊತ್ತು. ಅದಕ್ಕೆ ಅವಳನ್ನ ಕಳ್ಸೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ. ಅವಳನ್ನ ಹೊರಗಡೆ ಕಳ್ಸೋಕಿರೋದು ಒಂದೇ ದಾರಿ. ಅದೇನು ಅಂದ್ರೆ ಹಸಿವನ್ನ ತೀರ್ಸೋಳ್ನೆ ಬದಲಾಯಿಸ್ಬೇಕು. ಅಂದ್ರೆ ಏನ್ ಮಾಡೋದಂತ ಆಂಟಿ? ವಿದ್ಯನಿಗೆ ಅನ್ನಪ್ರಾಶನ ಮಾಡಿಸ್ತೀನಿ. ತಾಯಿ ಹಾಲನ್ನು ಕುಡಿಯೋ ಬದಲು ಅನ್ನನೇ ತಿನ್ನೋ ಹಾಗೆ ಮಾಡಿಸ್ತೀನಿ. ಕರೆಕ್ಟ್ ಆಂಟಿ. ಹಾಗ್ ಮಾಡಿದ್ರೆ ಆ ಸರಸು ಅಗತ್ಯ, ಪೀಡೆ ಎರಡು ಒಂದೇ ಸರಿ ದೂರ ಆಗೋಗುತ್ತೆ. ಮೇಡಮ್, ಚಿಕ್ಕ ರಿಕ್ವೆಸ್ಟು. ಈ ಪ್ಲಾನ್ ನೀವ್ ಅನ್ಕೊಂಡ್ ಹಾಗೆ ಆಗಿ ಆ ಸರ್ಸು ಹೊರಗಡೆ ಹೋದ್ರೆ ನನಗೆ ಒಡವೆಗಳು ಮಾಡಿಸ್ತೀನಿ ಅಂತ ಹೇಳಿಲ್ವಾ? ಹೋಗೋಗು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ ಒಡವೆಗಳು ಬಂದ್ಬಿಡುತ್ತೆ. ದೇವ್ರೆ, ನಿನ್ ಹುಂಡಿಗ್ ಬಿದ್ದಿರೋ ನನ್ ಒಡವೆಗಳು ವಾಪಸ್ ಬರ್ಬೇಕು ಅಂತ, ನಾಳೆ ನಡೆಯೋ ಅನ್ನಪ್ರಾಶನ ಸರಿಯಾಗಿ ನಡಿಬೇಕು ಅಂತ ಆಶೀರ್ವಾದಿಸಪ್ಪ ತಂದೆ. ನಮಸ್ಕಾರ ಪುರೋಹಿತ. ನಮಸ್ಕಾರ ರಾಹುಲ್ ಅವರೇ. ರಾಹುಲ್ ಅವರೇ ಕೂತ್ಕೊಳ್ಳಿ.
ಅಮ್ಮ, ಮಗುನ ಇಲ್ಲಿ ಕೂರ್ಸಿ. ವಿದ್ಯಾ, ಆ ವಿದ್ಯಾ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಸರಿಯಾದ ವಸ್ತುನೇ ತಗೊಂಡ್ಯಮ್ಮ. ವಾಗ್ದೇವಿ ಅಂದ್ರೆ ಓದೋರ್ ತಾಯಿ. ಅಂಥದ್ರಲ್ಲಿ ಮೊಮ್ಮಗಳು ಪೆನ್ನು ಪುಸ್ತಕನ ಮುಡ್ದೆ ಇನ್ನೇನ್ ಮುಡ್ತಾಳೆ ಹೇಳು? ಏನ್ ಮಾವ ನೀವು ಕೂಡ ಏನೇ ದತ್ತು ತಗೊಂಡ್ರು ವಿದ್ಯಾ ಹೊರಗಿನ ವ್ಯಕ್ತಿ ಆಗ್ತಾಳೆ ಹೊರತು ಬ್ಲಡ್ ರಿಲೇಷನ್ ಅಲ್ಲ ಅಲ್ವಾ? ಹೋಲಿಕೆಗಳು ಸಂಸ್ಕಾರ ಬರೋದಿಕ್ಕೆ ವನಜ, ಇಂಥ ಮಾತನ್ನ ಆಡ್ಬಿಡ ಅಂತ ಮೇಡಮ್ ಹೇಳಿದಾರೆ ಅಲ್ವಾ? ಬುದ್ಧಿ ಇಲ್ವಾ ನಿಂಗೆ? ನಾನ್ ಹೇಳಿದ್ ನಿಜಾನೇ ತಾನೆ. ಸಾಕು, ಬಾಯ್ ಮುಚ್ಚು. ಒಂದೇ ರಕ್ತ ಆಗಿರೋದಕ್ಕೇನೆ ಹೋಲಿಕೆ ಅಂತ ಅಮ್ಮೋರ್ ಹಾಗೆ ಹುಟ್ಟುಮಚ್ಚೆ ಬಂದಿದೆ. ಈ ಮನೆ ವಾರಸ್ದಾರಳಾಗಿರೋದಕ್ಕೆ ಇಲ್ಲೇ ಬೆಳಿತಿರೋದು. ಈ ನಿಜಾನ ಹೇಳ್ದಿರೋ ಹಾಗೆ ಮೌನವಾಗಿರೋ ಅಂತ ಕರ್ಮ ನನಗ್ ಬಂದಿದೆ. ಅತ್ಗೆ, ಶಂಖದಲ್ಲಿ ಹಾಕಿದ ನೀರು ತೀರ್ಥ ಆದ ಹಾಗೆ ಈ ಮಗು ಯಾರೇ ಆದ್ರೂ ನಾನ್ ಕರ್ಕೊಂಡು ಬಂದ್ಮೇಲೆ ಈ ಮನೆಗೆ ಸೇರಿದವಳೆ ಆಗ್ತಾಳೆ. ಮೇಡಮ್ ತೋರಿಸಿರೋ ಪ್ರೀತಿಗೆ ಅವಳು ಹಾಗೆ ಬದಲಾಗೋದ್ರಲ್ಲಿ ಏನ್ ತಪ್ಪಿದೆ? ಅದು ಅಲ್ಲದೆ ಅಂಗೈಯಲ್ಲಿ ಮೇಡಮ್ಗಿರೋ ಹಾಗೆ ಹುಟ್ಟುಮಚ್ಚೆ ಇದೆ. ಹೋಲಿಕೆಗಳು ಬರ್ದೇ ಇದ್ರೂ ಲಕ್ಷಣಗಳು ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ರಾಹುಲ್, ಅವಳ ಮಾತಲ್ಲಿ ಯಾವ ಅರ್ಥನೂ ಇಲ್ಲ ಅಂದ್ಮೇಲೆ ಎಕ್ಸ್ಪ್ರೆಷನ್ ಎಲ್ಲ ಯಾಕೆ? ಜಸ್ಟ್ ಲೀವ್ ಇಟ್. ಮೇಡಮ್, ನಮ್ ವಿದ್ಯಾ ಕೂಡ ನಿಮ್ ತರಾನೇ ದೊಡ್ಡ ವಿದ್ಯಾವಂತೆ ಆಗ್ಬೇಕು ಅಂತ ಆಶೀರ್ವಾದ ಮಾಡಿ ಮೇಡಮ್. ಪ್ರತ್ಯೇಕವಾಗಿ ಬ್ಲೆಸ್ ಮಾಡಿದ್ಯಾ? ಅದಕ್ಕೆ ವಾಗ್ದೇವಿ ಹತ್ರ ಇದ್ಮೇಲೆ ವಾಗ್ದೇವಿ ಹಾಗೆ ಆಗ್ತಾಳೆ. ಐ ಆಮ್ ಶ್ಯೂರ್. ಸರಿ, ವಿದ್ಯಾಗೆ ಅನ್ನಪ್ರಾಶನ ಮಾಡಿಸಿ. ಸರಿ ರಾಹುಲ್. ಇರೋ. ರಾಹುಲ್,
ಈ ಸಂಬಂಧನೆ ಕಡ್ಕೊಂಡು ಹೊರಟೋದ್ಮೇಲೆ ಇವಳ್ಗ ಮಗು ಜೊತೆ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಮಗುಗ್ ಹೇಗನ್ನ ತಿನ್ನಿಸ್ತಾಳೆ? ಮೊದಲನೇ ತುತ್ತನ ತಿನ್ಸೋ ಅರ್ಹತೆ ಇವಳಿಗಿಲ್ಲ. ಯಾಕೆ ಮೇಡಮ್ ಹಾಗೆ ಮಾತಾಡ್ತಾ ಇದ್ದೀರಾ? ಮಗುಗೆ ಮೊದಲನೇ ಸಲ ಹಸುವನ್ನ ನೀಗಿಸಿದ್ದು ಭಾಷಿಣಿನೇ ಅಲ್ವಾ? ತಾಯ್ತನವನ್ನು ಪರಿಚಯ ಮಾಡಿಸಿದ್ದು ಭಾಷಿಣಿನೇ. ದತ್ತು ತಗೊಂಡ್ಮೇಲೆ ಅಮ್ಮ ಆಗಿ ಬದಲಾಗಿದ್ದು ಕೂಡ ಭಾಷಿಣಿನೇ.